ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಂಡು, ತುಳಸಿ ಹಾರ ಪಾಂಡುರಂಗನಿಗೆ ತುಂಬಾ ಇಷ್ಟವಾದ ಹಾರ ಸಿದ್ಧ ಆಯ್ತು. ಇದನ್ ಕೊರಳಿಗೆ ಹಾಕಿದ್ರೆ ಪಾಂಡುರಂಗ ಸಂತೋಷ ಪಡ್ತಾನೆ. ಅಯ್ಯೋ ದೇವ್ರೆ, ಈ ಹುಡುಗಿ ಏನೋ ವಿಚಿತ್ರವಾಗಿ ಮಾಡ್ತಿದ್ದಾಳೆ. ಏನಿದು ಸಕ್ಕು, ಮುಳ್ಳಿನ ಹಾರನ ಕೊರಳಿಗೆ ಹಾಕೊಂಡಿದ್ದಾಳೆ. ಅಯ್ಯೋ 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 ಅಯ್ಯೋ, ಏನ್ ಮಾಡ್ತಿದೀಯ ನೀನು ಸಕ್ಕು? ಬೇಗ ಎಲ್ರು ಬನ್ನಿ, ಈ ಹುಡುಗಿ ಮಾಡ್ತಿರೋ ಘನಕಾರ್ಯ ನೋಡಿ. ಬನ್ನಿ ಬನ್ನಿ, ಎಲ್ರು ಬನ್ನಿ. ಉಮಾತ್ಗೆ, ಉಮಾತ್ಗೆ, ದೊಡ್ಡಮ್ಮ ನೀವು ಬನ್ನಿ, ನೀವು ಬಂದಿಲ್ ನೋಡಿ. ನಮ್ ಸಕ್ಕು ಬಾಯಿ ಕೊರಳಿಗೆ ಮುಳ್ಳಿನ ಹಾರ ಹಾಕೊಂಡಿದ್ದಾಳೆ. ದರಿದ್ರ ಕೆಲ್ಸ ಮಾಡಿದಾಳೆ. ನಿಮ್ ಮನೆಯವರೆಲ್ಲ ಬಂದ್ಬಿಟ್ರು. ಇನ್ನಿನ್ ಕತೆ ಮುಗ್ದೋದಂಗೆ ಎಲ್ರೂ ಒಂದೊಂದ್ ಮಾತಾಡ್ತಾರೆ. ಸಕ್ಕು, ಏನಿದು ಹೊಸ್ತಾಗಿ? ಮೊದ್ಲು ಕೊರಳಲ್ಲಿರೋ ಹಾರ ತೆಗಿ. ಸಕ್ಕು, ಮುಳ್ಳಿನ ಹಾರ ಹಾಕೊಂಡಿದ್ಯಲ್ಲ, ಯಾಕೆ ಹಾಕೊಂಡಿದ್ಯಮ್ಮ? ಯಾರಾದ್ರೂ ಈ ತರ ಹಾಕೋತಾರ? ಮುಳ್ಳು ಕಾಲಿಗೋ ಕೈಗೋ ಚುಚ್ಚಿದ್ರೆ ನಾವ್ ತಡ್ಕೊಳ್ಳೋದಕ್ಕೆ ಆಗಲ್ಲ. ನೀನ್ ನೋಡಿದ್ರೆ ಕೊರಳಿಗೆ ಹಾಕೊಂಡಿದ್ಯಲ್ಲ, ಯಾಕಮ್ಮ ಈ ತರದ್ ಹುಚ್ಚ ಕೆಲ್ಸ ಮಾಡ್ತಿದ್ಯಾ? ಅದನ್ನ ತೆಗಿ ಮೊದ್ಲು. ಒಂದ್ ವೇಳೆ ನಿಮ್ ಮನೆಯವರು ಅಥವಾ ಹೊರಗ್ನವರು ಬಂದು ಇದನ್ನ ತೆಗಿ ಅಂದ್ರೆ ನೀನ್ ಈ ಮುಳ್ಳಿನ ಹಾರನ ತೆಗಿಬಾರದು. ತೆಗ್ದು ಹಾಕ್ತೆ ಅನ್ಕೋ, ಅದನ್ನ ಪಾಂಡುರಂಗನ್ ಕೊರಳಿಗೆ ಹಾಕ್ತೀನಿ. ಇರು, ನಾನ್ ತೆಗಿತೀನಿ. ಬೇಡ ಬೇಡ. ಏನೋ ಪಾಂಡು, ಸುಮ್ನೆ ನೋಡ್ತಾ ನಿಂತಿದ್ಯಲ್ಲ, ಒಳಗ್ ಬಂದು ನಂಗೆ ಹೇಳ್ಬೇಕು ತಾನೆ? ಅವಳು ದಡ್ಡಿ, ಅದಕ್ಕೆ ಮುಳ್ಳಿನ ಹಾರ ಹಾಕೊಂಡಿದ್ದಾಳೆ. ನೀನ್ ಅದನ್ನ ನೋಡಿ ಆನಂದ ಪಡ್ತಿದ್ಯಾ? ಅವಳು ಚುಚ್ಕೊಳತ್ತೆ ಅಂತ ನಿಂಗ ಅನ್ನಿಸ್ಲಿಲ್ವಾ? ಅಯ್ಯೋ ಮುತ್ಕಮ್ಮ, ಹುಡ್ಗಿ ನೀವ್ ಹೇಳಿದ್ರೇನೆ ಕೇಳಲ್ಲ, ಮತ್ ನನ್ ಮಾತ್ ಕೇಳ್ತಾಳ? ಕೇಳ್ತಾಳೆ ಕಣೋ, ಅವಳು ನಮ್ ಮಾತ್ ಕೇಳಲ್ಲ, ನಿನ್ ಮಾತ್ ಕೇಳ್ತಾಳೆ. ಸಕ್ಕು, ನೀ ನನ್ನ ಹತ್ರ ನಿಜ ಹೇಳು. ಯಾರಾದ್ರೂ ನಿನಗ್ ಬಲವಂತ ಮಾಡಿ ಈ ಮುಳ್ಳಿನ ಹಾರ ಕೊರಳಿಗೆ ಹಾಕು ಅಂತ ಹೇಳಿದ್ರ? ಉತ್ತರ ಹೇಳು ಸಕ್ಕು, ಮೊದ್ಲು ಆ ಮುಳ್ಳಿನ ಹಾರ ತೆಗಿ. ಅಯ್ಯೋ 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 ಅಯ್ಯೋ, ಅಪ್ಪಿ ತಪ್ಪಿ ನಮ್ ಸಕ್ಕು ಪಾಂಡುರಂಗಂಗೋಸ್ಕರ ಹರಕೆ ಹೊತ್ಕೊಂಡಿದ್ದಾಳ. ಇವಳ ಚೇಷ್ಟೆಗಳೆಲ್ಲ ವಿಚಿತ್ರವಾಗೇ ಇರತ್ತೆ. ನೋಡಿದ್ರೆ ಇವಳಿಗೆ ಆಟ ಆಡೋ ವಯಸ್ಸು. ಸಮಯ ಸಂದರ್ಭ ಇಲ್ದೆ 24 ಗಂಟೆ ಪಾಂಡುರಂಗನ್ ಜಪ ಮಾಡ್ತಿದ್ರೆ ಹೇಗ್ ಹೇಳಿ? ನೀನ್ ಮಾತಾಡ್ಬೇಡ ಭಾಮ. ಹೇಳು ಸಕ್ಕು, ಮುಳ್ಳಿನ ಹಾರ ಯಾಕೆ ಹಾಕೊಂಡೆ?
ನೀನ್ ಹೀಗ್ ನಿಂತ್ಕೊಂಡ್ ನೋಡೋದನ್ ಬಿಟ್ಟು ಮೊದ್ಲು ನಂಗ್ ಉತ್ತರ ಕೊಡು. ಅಯ್ಯೋ ಅಜ್ಜಿ 2 ದಿನ ಆಗಿದೆ. ನನ್ ಪಾಂಡುರಂಗನಿಗೆ ಸ್ನಾನ ಮಾಡ್ಸಿಲ್ಲ, ಪೂಜೆ ಇಲ್ಲ, ಆರತಿ ಇಲ್ಲ, ಬೆಣ್ಣೆ ನೈವೇದ್ಯ ಕೂಡ ಇಲ್ಲ. ಅವನಿಗೆ ತುಂಬಾ ಇಷ್ಟವಾದ ತುಳಸಿ ಹಾರನ್ ಕೊರಳಿಗೆ ಹಾಕಿದ್ರೆ ಅವನ್ ತುಂಬಾ ಸಂತೋಷ ಪಡ್ತಾನೆ. ಅದಕ್ಕೆ ಸಿದ್ಧ ಮಾಡಿದೀನಿ. ಅಯ್ಯೋ ಸಕ್ಕು, ಪಾಂಡುರಂಗನ್ಗೆ ತುಳಸಿ ಹಾರ ನಾವ್ ಹೇಗ್ ಹಾಕಕ್ಕಾಗುತ್ತೆ? ಗುಡಿಗೆ ಬೀಗ ಹಾಕಿದ್ದಾರೆ, ಮೊದ್ಲು ಮುಳ್ಳಿನ ಹಾರ ನಿನ್ ಕೊರಳಿಗೆ ಹಾಕು ಅಂತ ಯಾರು ಹೇಳಿದ್ ಸಕ್ಕು? ದಯವಿಟ್ಟು ನನಗ್ ನಿಜ ಹೇಳು. ಆ ರಾಕ್ಷಸ ತಾತ ಮುಳ್ಳಿನ ಹಾರನ್ ಪಾಂಡುರಂಗನ್ ಕೊರಳಿಗೆ ಹಾಕ್ತೀನಿ ಅಂತಂದ. ನಾನ್ ತಡ್ದೆ. ಅದಕ್ಕೆ ನಾನು ಪಾಂಡುರಂಗನ್ಗೆ ತುಳಸಿ ಹಾರ ಸಿದ್ಧ ಮಾಡ್ಕೊಡ್ತೀನಿ ಅಂತಂದೆ. ಅಮ್ಮ ಅವ್ರೇನಂದ್ರು ಅಂದ್ರೆ ನಾನು ಈ ಮುಳ್ಳಿನ ಹಾರನ್ ಕೊರಳಿಗೆ ಹಾಕೊಂಡು ಪಾಂಡುರಂಗನಿಗೆ ತುಳಸಿ ಹಾರ ಸಿದ್ಧ ಮಾಡಿದ್ರೆ ಆಗ ಅವರು ಅವ್ನ್ ಕೊರಳಿಗೆ ಹಾಕೋಕ್ ಬಿಡ್ತೀನಿ ಅಂದ್ರು. ಅವ್ನ್ ಬಾಯ್ ಬಿಟ್ರೆ ಸುಳ್ಳು ಹೇಳ್ತಾನೆ, ನೀನ್ ಯಾಕೆ ನಮ್ದೆ? ಅದೇನಂದ್ರೆ ಅಮ್ಮ, ಅವ್ರ ಮುಳ್ಳಿನ ಹಾರನ ಪಾಂಡುರಂಗನ್ ಕೊರಳಿಗೆ ಹಾಕಿದ್ರೆ ಅವನಿಗೆ ಎಷ್ಟು ಮುಳ್ಳು ಚುಚ್ಚುತ್ತೆ ಹೇಳು? ಅಯ್ಯೋ, ನೀನೇ ಹೇಳಮ್ಮ. ಅವನ್ ಕೊರಳಿಗೆ ಹಾಕೋ ಬದಲು ನಾನೇ ಹಾಕೊಳ್ಳೋದು ಒಳ್ಳೇದು ಅಲ್ವಾ? ಅವಳ ಭಕ್ತಿಯನ್ನ ವರ್ಣಿಸಲು ಅಸಾಧ್ಯ. ಅವಳಿಗೆ ನೀವು ಬಲವಂತ ಮಾಡ್ಬಿಡಿ. ಬಲವಂತವಾಗಿ ಅವಳನ್ನ ಬದಲಾಯಿಸೋಕ್ ಹೋದ್ರೆ ಪ್ರಾರಂಭದಲ್ಲೇ ಹಿನ್ನಡೆಯಾಗುತ್ತೆ. ಅದಕ್ಕೆ ನೀವು ಸಕ್ಕು ಹೇಳಿದ ಹಾಗೆ ಕೇಳಿ. ಸಕ್ಕು, ಆ ಯಜಮಾನ ಮಾತು ಉಳಿಸ್ಕೊಳ್ಳೋದಿಲ್ಲ. ಅವ್ನು ನಿನಗೆ ಸುಳ್ಳು ಹೇಳಿದಾನೆ, ನೀನ್ ನಂಬೇಡ. ನೆನ್ನೆನು ಹೀಗೆ ನಿನಗ್ ಸುಳ್ಳು ಹೇಳಿ ನಿನಗ್ ಮೆಣಸಿನ್ಕಾಯಿ ತಿನ್ನಿಸ್ದ ಅಲ್ವಾ? ಪಾಂಡುರಂಗನ್ಗೆ ಬೆಣ್ಣೆ ಇಡೋದಕ್ ಬಿಟ್ನ ಅವನು? ಇಲ್ಲ. ಮತ್ ನೀನ್ ಯಾಕೆ ಮೆಣಸಿನ್ಕಾಯಿ ತಿಂದೆ? ಇವತ್ ಮತ್ತೆ ಅವನ್ ಮಾತ್ ಕೇಳಿ ಮುಳ್ಳಿನ ಹಾರ ಹಾಕೊಂಡಿದ್ಯಾ. ಆ ಹಾರ ತೆಗಿಯಮ್ಮ, ಮುಳ್ಳು ಚುಚ್ಚಿ ನಿನ್ ಕೊರಳೆಲ್ಲ ಗಾಯ ಆಗಿದೆ. ಸಕ್ಕು, ನೀನ್ ಕದಲ್ದೆ ಹಾಗೆ ನಿಂತ್ಕೋ, ನಾನ್ ತೆಗಿತೀನಿ. ಇದನ್ ತಗೊಂಡ್ ಹೋಗಿ ಆ ಜಮೀನ್ದಾರ್ ಕುತ್ತಿಗೆಗೆ ಹಾಕ್ತೀನಿ. ಉಮಾ, ಅವಳನ್ನ ಹಿಡ್ಕೋ. ನಿಲ್ಲಿ. ಸಕ್ಕು, ನನಗ್ ಮುಳ್ಳು ಚುಚ್ಚಿದ್ರು ಪರವಾಗಿಲ್ಲ, ನೋವಾದ್ರೂ ಪರವಾಗಿಲ್ಲ. ಅವ್ರ ಪಾಂಡುರಂಗನ್ ಕೊರಳಿಗೆ ತುಳಸಿ ಹಾರ ಹಾಕೋಕ್ ಬಿಡ್ತಾರಲ್ವಾ? ಮತ್ ಯಾಕೆ ಮುಳ್ಳಿನ ಹಾರ ತೆಗಿತೀನಿ ಅಂತೀರಾ? ಹೋಗಿ ಇಲ್ಲಿ ನೋಡು ಅಜ್ಜಿ, ನೀನೀಗ ಈ ಮುಳ್ಳಿನ ಹಾರನ ನನ್ ಕೊರಳಿಂದ ತೆಗೆದ್ರೆ ಅವನ್ ಮುಳ್ಳಿನ ಹಾರನ ಪಾಂಡುರಂಗನ್ ಕೊರಳಿಗೆ ಹಾಕ್ತಾನೆ. ಅಜ್ಜಿ, ಮುಳ್ಳು ಚುಚ್ಚಿದ್ರೆ ಪಾಂಡುರಂಗ ತಡ್ಕೊಳಲ್ಲ. ದಯವಿಟ್ಟು ಯಾರು ನನ್ನ ಕೊರಳಿಂದ ಮುಳ್ಳಿನ ಹಾರ ತೆಗಿಬೇಡಿ.